ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಡಾಕ್ಟರ್ ಸಾರಾ ಅಬೂಬಕರ್ ಅವರು ಬರೆದಿರ್ತಕ್ಕಂತಹ ಚಂದ್ರಗಿರಿ ತೀರದಲ್ಲಿ ಅನ್ನುವಂತಹ ಕಾದಂಬರಿಯ ಭಾಗ 7ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಈ ತರಗತಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಹೇಳಿ ಕೆಲವೊಂದು ಭಾಗಗಳನ್ನ ಮಾಡಿ ಅದನ್ನ ಅರ್ಥೈಸ್ತಕ್ಕಂಥದ್ದು, ಹಾಗೇನೆ ಪ್ರಶ್ನೆಗಳ ಸಹಿತ ಉತ್ತರಗಳನ್ನು ನೀಡ್ತಕ್ಕಂತಹ ಒಂದು ತರಗತಿ ಇದಾಗಿರುತ್ತೆ. ಇದರ ವಿವರಣೆಯನ್ನ ಇವತ್ತಿನ ತರಗತಿಯಲ್ಲಿ ನಾನು ನೀಡ್ತಾ ಇರ್ತೇನೆ. ಭಾಗ 7ರ ಬಗ್ಗೆ ನೋಡಿ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತಕ್ಕಂಥದ್ದು ನಮ್ಮ ಚಾನೆಲ್ ಬಗ್ಗೆ. ಈಗ ನೇರವಾಗಿ ಸ್ವಲ್ಪ ಇಂದಿನ ತರಗತಿಯಲ್ಲಿ ಒಂದೆರಡು ವಿಚಾರಗಳನ್ನ ಮಾತಾಡಿ ನೋಡಿ. ಇಂದಿನ ತರಗತಿಯಲ್ಲಿ ಪಾರು ಅಂದ್ರೆ ಮೀನನ್ನ ಮಾರುವಂತಹ ಆಕೆ ಪಾರು ಇಲ್ಲಿ ನಾದಿರಾಳಿಗೆ ರಶೀದನ್ನು ಕೊಟ್ಟಂತಹ ಒಂದು ಪತ್ರವನ್ನ ಕೊಟ್ಟಿದ್ಲು. ಆ ಪತ್ರದ ವಿಚಾರಗಳೆಲ್ಲವನ್ನು ಕೂಡ ನಾನು ಇಂದಿನ ತರಗತಿಯಲ್ಲಿ ತಿಳಿಸಿದ್ದೀನಿ. ಆ ಪತ್ರವನ್ನ ಕೊಟ್ಟ ಮೇಲೆ ನಾಳೆ ನಾನು ರಶೀದ್ ಹೇಳ್ತಾನೆ ಆ ಪತ್ರದಲ್ಲಿ, ನಾಳೆ ಇದೇ ಪಾರುವನ್ನ ನಾಳೆ ಸಂಜೆ ಕಳಿಸುತ್ತೇನೆ, ಅವಳ ಜೊತೆ ನೀನು ಬಂದ್ಬಿಡು, ಮನೆಯಲ್ಲಿ ಯಾರಿಗೂ ಇಲ್ಲಿ ಹೇಳದೆ ಕೇಳದೇನೆ ನೀನು ಬಂದ್ಬಿಡು ಅಂತ ಹೇಳ್ತಕ್ಕಂತ ಒಂದು ವಿಚಾರ ಹೇಳಿರ್ತಾನೆ ಇಂದಿನ ತರಗತಿಯಲ್ಲಿ. ಆದ್ರೆ ಅದೇ ರೀತಿ ಈಗ ಪಾರು ಬಂದಿದ್ದಾಳೆ. ಈಗ ಸಂಜೆ ಆಗಿದೆ, ಪಾರು ಬಂದಿದ್ದಾಳೆ, ಮಾರನೇ ದಿವಸ ಪಾರು ಬಂದಿದ್ದಾಳೆ. ಆದರೆ ನಾದಿರಾಳನ್ನ ಕರೆದುಕೊಂಡು ಹೋಗಲು ಪಾರು ಬಂದಿರತಕ್ಕಂತಹ ವಿಚಾರ ಇಲ್ಲಿ ನಾದಿರಾಳ ಗೊತ್ತಾಗುತ್ತೆ. ಹೀಗೆ ನೋಡಿದರೆ ತನ್ನ ತಂದೆಯ ಮಾತನ್ನ ಮೀರಿ ನಾನು ಮನೆಯನ್ನ ಬಿಟ್ಟು ನನ್ನ ತವರು ಮನೆಯನ್ನ ಬಿಟ್ಟು ಬರುವುದಿಲ್ಲ, ಅವರೇ ಬೇಕಾದ್ರೆ ಬಂದು ನನ್ನ ತಂದೆಯ ಜೊತೆ ರಾಜಿ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾಳೆ ಪಾರು ಮುಂದೆ. ನೋಡಿ, ಅವರೇ ಬೇಕಾದ್ರೆ ಬಂದು ನನ್ನ ತಂದೆಯ ಜೊತೆ ರಾಜಿ ಮಾಡ್ಕೊಳ್ಳಿ, ನಾನ್ ಮಾತ್ರ ನನ್ನ ತಂದೆಯ ಮಾತನ್ನ ಮೀರಿ ಬರೋದಿಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ಒಂದ್ ಕಡೆ ನಾದಿರಾಳ ಅಸಹಾಯಕತೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕು. ಯಾಕೆಂದ್ರೆ ತನ್ನ ತಂದೆ ಹಠಮಾರಿ, ಮೊದ್ಲೇನೆ ಅವನು ಕೋಪಿಷ್ಟ, ಅವನ ಮಾತನ್ನ ಮೀರಿ ನಾನು ಬರೋದಿಲ್ಲ ನನ್ನ ತಂದೆಯ ಮಾತನ್ನ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ತನ್ನ ಗಂಡನ ಮನೆಗೆ ಹೋಗುವುದಕ್ಕೆ ನಿರಾಕರಿಸ್ತಕ್ಕಂತಹ ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ಈಗ ಒಂದ್ ಕಡೆ ತನ್ನ ಅಸಹಾಯಕತೆಯನ್ನ ನೆನಪಿಸ್ಕೊಳ್ತಾ ನಾದಿರ ಕಣ್ಣಲ್ಲಿ ನೀರಾಗ್ತಕ್ಕಂಥದ್ದು. ಹಾಗೆ ಚಂದ್ರಗಿರಿಯ ತೀರಕ್ಕೆ ಬಂದು ಎಲ್ಲೋ ಒಂದ್ ಕಡೆ ಆಚೆ ನಿಂತಿರ್ತಕ್ಕಂತಹ ತನ್ನ ಗಂಡನ ಮುಖ ಮಂಜು ಮಂಜಾಗಿ ಕಾಣ್ತಾ ಇರ್ತದೆ. ಅವನ ಮುಖವನ್ನ ನೋಡ್ತಕ್ಕಂಥದ್ದಲ್ಲಿ ಒಬ್ಬ ವ್ಯಕ್ತಿ, ಅಲ್ಲಿ ಎಲ್ಲ ಒಂದ್ ಕಡೆ ಅಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂತಹ ರೂಪವನ್ನ ಕಂಡಂತಹ ನಾದಿರಾಳ ಹೃದಯ ಎಲ್ಲೋ ಒಂದ್ ಕಡೆ ಜೋರಾಗಿ ಬಡ್ಕೊಳ್ಳುತ್ತೆ. ಒಂದು ಕಡೆ ಹೋಗ್ಬೇಕು ಅಂತಕ್ಕಂಥದ್ದು, ಇನ್ನೊಂದು ಕಡೆ ತಂದೆಯ ಮಾತು. ಈ ಎರಡರ ಮಧ್ಯೆ ಅಸಹಾಯಕಳಾಗಿ ನಿಂತು ಯೋಚನೆಯನ್ನ ಮಾಡ್ತಾ ಇರ್ತಕ್ಕಂತಹ ನಾದಿರ. ಒಂದು ಕಡೆ ಅಲ್ಲಿ ನಾದಿರಾಳ ಅವನನ್ನ ನೋಡ್ತಾ ಅಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂತ ಇಲ್ಲಿ ರಶೀದನ ಮುಖವನ್ನ ಅಥವಾ ಅವನ ಶರೀರವನ್ನ ಅಥವಾ ಆ ವ್ಯಕ್ತಿಯನ್ನ ನೋಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಅವಳು ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಇಲ್ಲಿ ಚಂದ್ರಗಿರಿಯೇ, ನನ್ನಂತಹ ನಿರ್ಭಾಗ್ಯ ಹೆಣ್ಣು ಮಕ್ಕಳ ಕಣ್ಣೀರಿನಿಂದಲೇ ರೂಪ ತಾಳಿರಬಹುದು ನೀನು ಅಂತ ಆ ಚಂದ್ರಗಿರಿಯ ನದಿಯನ್ನ ಇವಳು ಎಲ್ಲೋ ಒಂದ್ ಕಡೆ ಮೌನವಾಗಿ ಹರಿತಾ ಇರ್ತಕ್ಕಂತಹ ನದಿಯನ್ನ, ಆ ಚಂದ್ರಗಿರಿ ನದಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಯಾಕೆಂದ್ರೆ ನನ್ನಂತಹ ಅಸಹಾಯಕ ಹೆಣ್ಣು ಮಕ್ಕಳು ಎಲ್ಲೋ ಒಂದ್ ಕಡೆ ಕಣ್ಣೀರ್ ಹಾಕಿರ್ತಕ್ಕಂತಹ ಹನಿಯಿಂದಲೇ ಎಲ್ಲೋ ಒಂದ್ ಕಡೆ ನೀನು ಜನ್ಮ ತಾಳಿದೀಯ ಅನ್ನೋ ರೀತಿಯಲ್ಲಿ ಆ ನದಿಯನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂತಹ ಅಸಹಾಯಕ ಹೆಣ್ಣು ಮಗಳು ನಾದಿರಾ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಆನಂತರದಲ್ಲಿ ತನ್ನ ಗಂಡ ಒಂದಲ್ಲ ಒಂದು ದಿನ ಇಲ್ಲಿ ತನ್ನ ತಂದೆಯೊಡನೆ ಬಂದು ರಾಜಿ ಮಾಡಿಕೊಂಡು ಕಾವಳ್ಳಿಗೆ ಕರೆದುಕೊಂಡು ಹೋಗುತ್ತಾನೆನ್ನುವಂತಹ ಒಂದು ನಂಬಿಕೆ ಇರುತ್ತೆ ಅವಳಿಗೆ. ಆ ಉತ್ಸಾಹದಲ್ಲೇ ಮತ್ತೆ ಅವಳು ಏನ್ ಮಾಡ್ತಾಳಪ್ಪ ಅಂದ್ರೆ ವಾಪಸ್ಸು ತನ್ನ ಮನೆಗೆ ಬರ್ತಾಳೆ. ಏನಂದ್ರೆ ಅವಳು ಆ ನದಿ ತೀರಕ್ಕೆ ಬಂದಿರ್ತಾಳೆ. ಅವಳು ಮನೆಗೆ ಬಂದಂತ ಸಂದರ್ಭದಲ್ಲಿ ಇಡೀ ಒಂದು ದಿನ ಇಲ್ಲಿ ನಾದಿರ ಎಂದಿನಂತೆಯೇ ಮತ್ತೆ ಜಗಲಿಯ ಮೇಲೆ ಕುತ್ಕೊಂಡಿರ್ತಾಳೆ. ಸರಿ, ಬಂದ, ಪಾರು ಬಂದ್ಲು, ಇದೆಲ್ಲ ವಿಚಾರ ಮುಗೀತು. ಹೀಗೆ ಜಗಲಿಯ ಮೇಲೆ ಕುತ್ಕೊಂಡಿರ್ಬೇಕಾದ್ರೆ ಯಾರೋ ಆ ಮನೆಯ ಹತ್ತಿರ ಬರುವ ಹಾಗೆ ಕಾಣಿಸುತ್ತೆ.
ಯಾರು ಬರ್ತಾ ಇರ್ಬೋದು? ನಾದಿರಾಗೆ ಅವ್ರು ಬರ್ತಾ ಬರ್ತಾ ಹತ್ತಿರವಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಳು ಗುರುತು ಸಿಗುತ್ತೆ. ನಾದಿರಾಳ ಅತ್ತೆ ಈಗ ನಾದಿರಾಳ ಮನೆಗೆ ಬಂದಿದ್ದಾಳೆ. ಕಾವಳ್ಳಿಯಿಂದ ಇಲ್ಲಿ ಕಿಳಿಯೂರಿಗೆ ಬಂದಿರತಕ್ಕಂತಹ ಅವರತ್ತೆ ಅಂದ್ರೆ ನಾದಿರಳನ್ನ ಇಲ್ಲಿ ನೋಡೋದಕ್ಕೆ ಬಂದಿದ್ದಾಳೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಇಲ್ಲಿ ನಮಗೆ ಒಂದು ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಏನು ಅಂತಂದ್ರೆ, ನಾದಿರ ಅತ್ತೆ ಅಮೀನಾ ನಾದಿರಾಳ ಮಗುವನ್ನ ಕರೆದುಕೊಂಡು ಹೋದ ಸಂದರ್ಭ. ನಾದಿರಾಳ ಅತ್ತೆ ಅಮೀನಾ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಆ ಮಗುವನ್ನ ಕರ್ಕೊಂಡು ಹೋಗ್ತಕ್ಕಂತಹ ಸಂದರ್ಭ. ಹಾಗಾದ್ರೆ ನಾದಿರಾ ಇಲ್ಲಿ ಎಲ್ಲ ಒಂದ್ ಕಡೆ ಅಮೀನಾ ಅಥವಾ ಅಮೀನಮ್ಮ ಬಂದಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ ಮಗುವನ್ನ ಕರೆದುಕೊಂಡು ಹೋಗೋದಕ್ಕೆ. ಅವಳು ಹೇಗೆ ಕರ್ಕೊಂಡು ಹೋಗ್ತಾಳೆ ಅನ್ನೋದನ್ನ ನೋಡೋಣ. ನಾನು ಪ್ರಶ್ನೆ ನಿಮ್ಗೆ ಹೇಳಿದೀನಿ ನೋಡಿ. ಆ ತನ್ನ ಅತ್ತೆ ಬಂದ ತಕ್ಷಣ ನಾದಿರಾಳಿಗೆ ಎಲ್ಲಿಲ್ಲದಂತಹ ಸಂತೋಷ. ಓ, ನನ್ನನ್ನ ಇವತ್ತು ನಮ್ಮ ಅತ್ತೆ ಕರ್ಕೊಂಡು ಹೋಗ್ತಾರೆ, ನನ್ನ ಮಗುವನ್ನ ಇವತ್ತು ಕರ್ಕೊಂಡು ಹೋಗ್ತಾರೆ, ನನ್ನ ತಂದೆ ಜೊತೆ ನನ್ನ ಅಮ್ಮನ ಜೊತೆ ಮಾತಾಡಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂತ ತುಂಬಾ ಉತ್ಸಾಹದಲ್ಲಿ ಇರ್ತಾಳೆ. ಇದ್ದಂತಹ ಸಂದರ್ಭದಲ್ಲಿ ಕೊನೆಗೆ ಅಲ್ಲಿ ಅವ್ರ ಅಮ್ಮ ಏನ್ ಮಾಡ್ತಾ ಇದಾರೆ, ಬಂದು ಈ ತರ ಅವರು ಕೂಡ ಹೇಗೆ ಚೆನ್ನಾಗಿದ್ದೀರಾ ಅಂತಕ್ಕಂಥದ್ದು. ಅಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ನಾದಿರಾಳ ಅತ್ತೆ ಇಲ್ಲಿ ನಾದಿರಾಳ ತವರು ಮನೆಗೆ ಬಂದಂತಹ ಒಂದು ಪ್ರಸಂಗ ಅಂತನೂ ಕೂಡ ಕೇಳ್ಬೋದು, ಅಥವಾ ನಾದಿರಾಳ ಮಗುವನ್ನ ಇಲ್ಲಿ ತೆಗೆದು ಅಥವಾ ಕರೆದುಕೊಂಡು ಹೋದಂತ ಸಂದರ್ಭ ಅಂತನೂ ಕೇಳ್ಬೋದು ನಿಮಗೆ ಪ್ರಶ್ನೆಗಳನ್ನ. ಆಗ ಸಂತೋಷ ಇಲ್ಲಿ ಅಮೀನಮ್ಮ ಬಂದಿದ್ದು ಫಾತಿಮನಿಗೂ ಇಲ್ಲಿ ಮತ್ತೆ ನಾದಿರಾಳಿಗೂ ಎಲ್ಲಿಲ್ಲದಂತಹ ಸಂತೋಷ. ಇನ್ನೊಂದ್ ಕಡೆ ಆ ಅಮೀನಮ್ಮ ಅಡಿಗೆ ಮಾಡೋದಕ್ಕೆ ಹೋಗಿದ್ದಾರೆ. ಅಡಿಗೆ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾದಿರಾ ಏನ್ ಮಾಡ್ತಾ ಇದ್ದಾಳೆ, ತನ್ನ ಮಗುವಿಗೆ ಹಾಲನ್ನ ಕುಡಿಸ್ತಾ ಇರ್ತಾಳೆ. ಕುಡಿಸ್ತಾ ಇದ್ದಾಗ ಆ ಮಗು ಎಲ್ಲೋ ಒಂದ್ ಕಡೆ ಈ ಅಮೀನಮ್ಮನನ್ನ ಹತ್ತಿರ ಹೋಗೋದಕ್ಕೆ ಅಳ್ತಾ ಇರುತ್ತೆ. ಯಾಕೆಂದ್ರೆ ಸುಮಾರು ದಿವಸಗಳಾಗಿರುತ್ತೆ ಆ ಮುಖವನ್ನ ನೋಡಿ. ಅಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೊನೆಗೆ ಸಮಾಧಾನ ಮಾಡಿ ನಾದಿರಾ ಆ ಮಗುವನ್ನ ಏನ್ ಮಾಡ್ತಾಳೆ, ಅಮೀನಮ್ಮನ ತೊಡೆಯ ಮೇಲೆ ಮಡಿಲಿಗೆ ಹಾಕಿ ಅವರು ಆಟ ಆಡಿಸ್ತಾ ಕೂತ್ಕೊಂಡಿರ್ತಾರೆ. ಆಗ ಇಲ್ಲಿ ಫಾತಿಮಾ ಏನ್ ಮಾಡ್ತಾಳೆ, ಎಲ್ಲೋ ಒಂದ್ ಕಡೆ ನಯ್ಯಪ್ಪವನ್ನ ಮಾಡಲು ಅಂತಕ್ಕಂಥದ್ದು. ನಯ್ಯಪ್ಪ ಅಂತಂದ್ರೆ ಕೇರಳದ ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿ ಅಂತಕ್ಕಂಥದ್ದು. ಈಗ ಬಂದಿದ್ದಾರೆ ಭಿಕ್ತಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ನಯ್ಯಪ್ಪವನ್ನ ಮಾಡಲು ಹೋಗ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಸಂತೋಷ ಮತ್ತೆ ಉತ್ಸಾಹದಿಂದ ಈ ನಾದಿರಾ ಏನ್ ಮಾಡ್ತಾ ಇದ್ದಾಳೆ, ತನ್ನ ಬಟ್ಟೆ ಮತ್ತೆ ತನ್ನ ಮಗುವಿನ ಬಟ್ಟೆಗಳನ್ನೆಲ್ಲವನ್ನ ಪ್ಯಾಕ್ ಮಾಡತಕ್ಕಂಥದ್ದು. ಅವಳು ತೆಗೆದುಕೊಂಡು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಸಂತೋಷದಿಂದ ಅವನ್ನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾಳೆ ಹೋಗೋದಕ್ಕೆ. ಆದರೆ ಇಲ್ಲಿ ಇವ್ರ ಪಾಡಿಗೆ ಇವರು ತನ್ನ ಭಿಕ್ತಿ ಬಂದಿದ್ದಾರೆ ಅಂತ ಹೇಳಿ ಅವಳಿಗೆ ಸಿಹಿ ತಿಂಡಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನೋಡಿದರೆ ಇಲ್ಲಿ ಆ ಅಮೀನಮ್ಮ ಏನ್ ಹೇಳಿದ್ಲು, ತನ್ನ ಮೊಮ್ಮಗುವನ್ನ ಎತ್ತಿಕೊಂಡು ಸೀದಾ ಹೊರಟ್ಬಿಟ್ಟಿದ್ದಾಳೆ. ಹೊರಟು ಇವ್ರೇನ್ ಮಾಡ್ತಾ ಇದಾರೆ, ಅಮ್ಮ ಮಗ ಇಬ್ರು, ಅಮ್ಮ ಮತ್ತೆ ಮಗಳು ಫಾತಿಮಾ ಮತ್ತು ಇಲ್ಲಿ ನಾದಿರಾ ಇಬ್ರು ಕೂಡ ಹುಡುಕ್ತಾ ಇದಾರೆ, ಮಗು ಇಲ್ಲ. ಹಾಗೆ ಹೊರಗಡೆ ಬಂದು ನೋಡ್ತಾರೆ, ಹೊರಗಡೆನೂ ಕೂಡ ಇಲ್ಲ. ಚಂದ್ರಗಿರಿಯ ನದಿಯ ಹತ್ತಿರ ಬಂದು ನೋಡ್ತಾರೆ, ಅವ್ರ ಆಲೆ ಅವ್ರ ಜೊತೆ ಈ ಅಮೀನಾ ಅಮ್ಮನ ಜೊತೆ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಆ ವ್ಯಕ್ತಿ ಮತ್ತೆ ಮಗು ಇಲ್ಲಿ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ. ಅದೇ ಚಂದ್ರಗಿರಿಯ ತೀರದಲ್ಲಿ ನಿಂತು ಆ ಕಡೆ ನದಿಯ ಆಚೆ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಾರು ನಿಂತಿರ್ತಕ್ಕಂಥದ್ದು. ಅಲ್ಲಿ ಸೀದಾ ಹೋಗ್ತಾರೆ. ಆ ಕಾರಿನಿಂದ ಅಲ್ಲಿ ಆ ಮಗು ಹೋಗಿರ್ತಕ್ಕಂಥದ್ದು. ಆ ಮಗುವನ್ನ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭವನ್ನ ನೋಡ್ತಾಳೆ. ಆ ಸಂದರ್ಭವನ್ನ ನೋಡಿ ಇವಳಿಗೆ ಎಲ್ಲಿಲ್ಲದಂತಹ ಒಂದು ದುಃಖ ಆಗುತ್ತೇನು, ನನ್ನ ಮಗುವನ್ನ ಕರೆದುಕೊಂಡು ಹೋಗ್ಬಿಟ್ರಲ್ಲ, ಈ ತರ ಹೇಳ್ದೆ ಕೇಳ್ದಲೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಮಹಮ್ಮದ್ ಖಾನು ಮನೇಲಿರಲ್ಲ. ಮಹಮ್ಮದ್ ಖಾನ್ ಏನ್ ಮಾಡ್ತಾನಪ್ಪ ಅಂದ್ರೆ, ಫಾತಿಮಾ ಇಲ್ಲಿ ಒಂದು ಓತವನ್ನ ಇಲ್ಲಿ ಒಂದು ಗಂಡು ಮೇಕೆ ಅಂತಾನೆ ಹೇಳೋಣ, ಆ ಓತವನ್ನ ಸಾಕಿರ್ತಾಳೆ. ಅದನ್ನ ಮಾರೋದಕ್ಕೆ ಹೋಗಿರ್ತಾನೆ. ಆದ್ರೆ ಅದಕ್ಕೆ ತಕ್ಕ ಬೆಲೆ ಸಿಗದೆ ಹೋದ್ರು ಕೂಡ ಒಂದಷ್ಟು ಬೆಲೆಗೆ ಮಾರಿ ಅವನು ಸೀದಾ ಮನೆಗೆ ವಾಪಸ್ ಆಗ್ಬೇಕಾದ್ರೆ ಅವನಿಗೂ ಕೂಡ ಒಂದು ಆಘಾತಕಾರಿಯಾದಂತಹ ವಿಷಯ ಇಲ್ಲಿ ಕಾದಿರುತ್ತೆ. ಏನಂತ ಅಂದ್ರೆ, ಬರ್ತಾನೆ ಜಗಲಿಯ ಮೇಲೆ ಇಲ್ಲಿ ಬೀಡಿ ಕಟ್ಟುತ್ತಾ ಕುಳಿತಿದ್ದಂತಹ ಯಾರು ಈ ನಾದಿರಾ ಕೂಡ ಇಲ್ಲ. ಜಗಲಿಯ ಮೇಲೆ ಯಾರು ಇಲ್ಲ. ಆ ಬೀಡಿಯ ಎಲೆ ಮತ್ತೆ ಸೊಪ್ಪು ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿವೆ.
ಇಲ್ಲಿ ಯಾರು ಇಲ್ಲದೆ ಹೋದದನ್ನ ನೋಡಿ ಇವನಿಗೆ ಆಶ್ಚರ್ಯ ಆಗ್ತದೆ. ಇನ್ನೊಂದ್ ಕಡೆ ಅನುಮಾನ, ಎಲ್ಲೋದ್ರು ಏನು ಅಂತ ವಿಚಾರಿಸ್ತಾ ಬರ್ತಾ ಇದ್ರೆ. ಒಂದು ಕಡೆ ನಾದಿರಾ ಮೌನವಾಗಿ ಕುಂತಿದ್ದಾಳೆ. ಇನ್ನೊಂದು ಕಡೆ ಫಾತಿಮಾ ನಡೆದ ವಿಚಾರವನ್ನೆಲ್ಲವನ್ನು ಕೂಡ ತನ್ನ ಗಂಡ ಮಹಮ್ಮದ್ ಖಾನನಿಗೆ ಹೇಳಿದ್ರು. ಆ ಮಹಮ್ಮದ್ ಖಾನನಿಗೆ ಹೇಳಿದಂತಹ ಸಂದರ್ಭದಲ್ಲಿ ಅವನು ಯಾವುದೇ ರೀತಿಯಾದಂತಹ ಅವನಿಗೆ ಎಲ್ಲೋ ಒಂದ್ ಕಡೆ ತನ್ನ ಮಗನನ್ನ ಇಲ್ಲ ಮೊಮ್ಮಗನನ್ನ ಕರ್ಕೊಂಡು ಹೋದ ಅನ್ನುವಂತಹದ್ದು ಅಥವಾ ರಸೀದ್ ಕರ್ಕೊಂಡು ಹೋಗಿದ್ದು ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ವಲ್ಪನೂ ಕೂಡ ಅವನಿಗೆ ಬೇಜಾರೇ ಆಗ್ಲಿಲ್ಲ. ಯಾಕೆಂದ್ರೆ ಮಹಮ್ಮದ್ ಖಾನನ ಒಂದು ಮನದಾಳದ ಒಂದು ಆಶಯ ಏನಾಗಿತ್ತಪ್ಪ ಅಂತಂದ್ರೆ, ರಶೀದ್ ಬಂದು ನನ್ನ ಕಾಲಿಗೆ ಬಿದ್ದು ತನ್ನೊಡನೆ ಕ್ಷಮೆ ಕೇಳಲಿ ಎಂಬುದೇ ಅವನ ಮನದಾಳದ ಆಶಯ ಆಗಿತ್ತು. ತನ್ನ ಮಗಳನ್ನ ನಾನು ಅವನ ಮನೆಗೆ ಕಳಿಸ್ಬೇಕು ಅಂತಂದ್ರೆ ಆ ರಶೀದ್ ಏನ್ ಮಾಡ್ಬೇಕು, ನನ್ನ ಕಾಲಿಗೆ ಬಂದು ಬಿದ್ದು ಕ್ಷಮೆಯನ್ನ ಕೇಳ್ಬೇಕು. ಅದು ಮಹಮ್ಮದ್ ಖಾನನ ಮನದಾಳದ ಆಸೆ ಆಗಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಇಲ್ಲಿ ಮಹಮ್ಮದ್ ಖಾನದ ಒಂದು ವಿಚಾರವನ್ನ ನಾವು ನೆನಪಿಟ್ಕೋಬೇಕು. ಅವನ ಸರ್ವಾಧಿಕಾರ, ಒಂದ್ ರೀತಿಲಿ ಒಬ್ಬ ಸರ್ವಾಧಿಕಾರಿ ಅಂದ್ರೆ ಒಂದ್ ರೀತಿ ಹಿಟ್ಲರ್ ಇದ್ದ ಹಾಗೆ ಮಹಮ್ಮದ್ ಖಾನ್. ಯಾಕೆಂದ್ರೆ ಅವನು ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಕೊನೆಗೆ ಹಠವಾದಿ, ಹಠಮಾರಿ, ಹಾಗೇನೆ ಮುಂಗೋಪಿ ಕೂಡ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಿದೀವಿ ಆಲ್ರೆಡಿ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಅವನು ಯಾವುದಕ್ಕೂ ಕೂಡ ಇಲ್ಲಿ ಅಷ್ಟು ಯೋಚನೆಯನ್ನ ಮಾಡ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಹಾಗೇನೆ ಮಹಮ್ಮದ್ ಖಾನನಿಗೆ ಹೆಣ್ಣಿನ ಬಗ್ಗೆ ನೋಡಿ, ಇನ್ನೊಂದು ಪ್ರಶ್ನೆ ಇಲ್ಲಿ ನಿಮ್ಗೆ ಕೇಳ್ತಾರೆ. ಹೆಣ್ಣಿನ ಬಗ್ಗೆ ಮಹಮ್ಮದ್ ಖಾನನಿಗೆ ಇದ್ದಂತಹ ನಿಲುವುಗಳೇನು ವಿವರಿಸಿ ಅಂತ. ಈ ಹೆಣ್ಣಿನ ಬಗ್ಗೆ ಮಹಮ್ಮದ್ ಖಾನನಿಗೆ ಇದ್ದಂತ ನಿಲುವುಗಳು ಏನು ಅವನ ಪ್ರಕಾರ ಹೆಣ್ಣಂತ ಅಂದ್ರೆ ನೋಡಿ, ಅವನು ಹೇಳ್ತಾ ಇದ್ದಾನೆ, ಹೋದ್ರೆ ಹೋಗ್ಲಿ ಬಿಡಿ. ನೋಡಿ, ತನ್ನ ಮೊಮ್ಮಗು ಹೋಗಿದೆ, ಇಲ್ಲಿ ಹೆಂಡತಿ ಎಲ್ಲ ಇಲ್ಲಿ ತನ್ನ ಮಗಳು ಗಂಡನ್ನ ಇಲ್ಲಿ ತನ್ನ ಮಗಳನ್ನ ಗಂಡನಿಂದ ದೂರ ಮಾಡಿದ್ದೇನೆ, ಈಗ ನನ್ನ ಮೊಮ್ಮಗು ನಮ್ಮಿಂದ ದೂರ ಆಗಿದೆ ಅಂತಕ್ಕಂತ ಯಾವುದೇ ಆತಂಕಗಳಾಗಲಿ, ಯಾವುದೇ ಸಂಕಟಗಳಾಗಲಿ, ಯಾವುದೇ ದುಃಖಗಳಾಗಲಿ ಇಲ್ಲ ಅವನಲ್ಲಿ. ಯಾಕಂದ್ರೆ ಅವನು ನಿಲುವೆ ಇಲ್ಲಿ ಹೋದ್ರೆ ಹೋಗ್ಲಿ. ನೋಡಿ, ಅವನು ಅವನ ಮಗು ನಮ್ಗೆ ಯಾಕೆ? ನೋಡಿ ಯಾವ ತರದ ಪ್ರಶ್ನೆ ನೋಡಿ. ಇದು ಹೆಣ್ಣು ಮಕ್ಕಳ ಬಗ್ಗೆ ಅವನಿಗೆ ಇರ್ತಕ್ಕಂಥ ನಿಲುವುಗಳು. ಏನೋ ಅವನು ಹೋದ್ರೆ ಹೋಗ್ಲಿ, ಹಾಗೇನೆ ಅವನು ತಲಾಕು ಕೊಟ್ಟರೆ ನನ್ನ ಮಗಳನ್ನ ನಾನು ಇನ್ನೊಬ್ಬನಿಗೆ ವಿವಾಹ ಇಲ್ಲಿ ಎಲ್ಲ ಒಂದ್ ಕಡೆ ಅವನು ವಿವಾಹವನ್ನ ಮಾಡ್ತೀನಿ ಅಥವಾ ನಿಕಾ ಮಾಡ್ತೀನಿ ಅಂತಕ್ಕಂಥದ್ದು. ನಾವು ಇಲ್ಲಿ ವಿವಾಹವನ್ನ ಮಾಡಿ ಕೊಡುತ್ತೇನೆ ಎಂದು ಒದರುತ್ತಾ ತಮ್ಮ ಮೂರ್ಖತನದ ಪರಮಾವಧಿಯನ್ನ ಪ್ರದರ್ಶಿಸ್ತಾ ಇದ್ದಾನೆ ಮಹಮ್ಮದ್ ಖಾನ್. ಹೇಳ್ತಾ ಇದ್ದಾನೆ, ನೋಡಿ, ಹೋದ್ರೆ ಹೋಗ್ಲಿ, ನನ್ನ ಮಗಳನ್ನ ಇನ್ನೊಬ್ನು ಕೊಟ್ಟು ಮದುವೆ ಮಾಡ್ತೀನಿ, ಅವನು ತಲಾಖ್ ಬೇಕಾದ್ರೂ ಕೊಡ್ಲಿ ಅಂತ ಮೂರ್ಖತನದ ಪರಮಾವಧಿನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಕೇಳ್ಬೋದು ಇಲ್ಲಿ ಮಹಮ್ಮದ್ ಖಾನರ ಮೂರ್ಖತನದ ಪರಮಾವಧಿಯ ಪ್ರದರ್ಶನ ಯಾವ್ದಪ್ಪ ಅಂತಂದ್ರೆ ಇದು. ತನ್ನ ಮಗಳ ಬದುಕನ್ನ ತಾನೇ ಕೈಯಾರಿಗೆ ಹಾಳು ಮಾಡ್ತಾ ಇರ್ತಕ್ಕಂತಹದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅವನ ದೃಷ್ಟಿಯಲ್ಲಿ ಅಂದ್ರೆ ಮಹಮ್ಮದ್ ಖಾನನ ದೃಷ್ಟಿಯಲ್ಲಿ ಹೆಣ್ಣು ಅಥವಾ ಹೆಣ್ಣು ಹೃದಯ, ಇಲ್ಲಿ ಹೆಣ್ಣುನ ಹೃದಯ, ಭಾವನೆಗಳು ಇಲ್ಲದ ಉಸಿರಾಡುವ ಒಂದು ಜೀವ. ನೋಡಿ, ಅವನ ಪ್ರಕಾರ ಹೆಣ್ಣು ಅಂತಕ್ಕಂಥದ್ದು ಇಲ್ಲಿ ಭಾವನೆಗಳೇ ಇಲ್ಲದೆ ಉಸಿರಾಡುವಂತಹ ಒಂದು ಜೀವ ಅನ್ನುವಂತಹ ಒಂದು ನಿಲುವನ್ನ ಅವನು ಒಳಗೊಂಡಿದ್ದ ಅಂತಕ್ಕಂಥದ್ದು. ಹಾಗೇನೆ ಆಕೆ ತಂದೆ, ಗಂಡ, ಮಗು. ನೋಡಿ, ಪ್ರಶ್ನೆ ನಾನು ಆಲ್ರೆಡಿ ಹೇಳಿದ್ದೀನಿ. ಹೆಣ್ಣಿನ ಬಗ್ಗೆ ಮಹಮ್ಮದ್ ಖಾನನ ನಿಲುವು ಒಂದ್ ಪಾಯಿಂಟ್ ಆಯ್ತು. ಹಾಗೇನೆ ನಂತರ ಆಕೆ ಅವನೇನ್ ಹೇಳ್ತಾ ಇದ್ದಾನೆ, ತಂದೆ, ಗಂಡ, ಕೊನೆಗೆ ಗಂಡು ಮಕ್ಕಳು ಹೇಳಿದಂತೆ, ತಂದೆ, ಗಂಡ, ಗಂಡು ಮಕ್ಕಳು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಬೇಕು ಅಂತಕ್ಕಂಥ. ನೋಡಿ, ಪುರುಷ ಪ್ರಾಧಾನ್ಯತೆ ಅಥವಾ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೇಗೆಲ್ಲ ಹೆಣ್ಣಿನ ಮೇಲೆ ಶೋಷಣೆ ನಡೀತಾ ಇದೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ತಂದೆ ತನ್ನ ಮಗಳ ಬದುಕನ್ನ ಕೈಯಾರೆ ಇಲ್ಲಿ ನಾಶ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ಬೋದು. ಆಕೆ ಈ ರೀತಿ ಅವನ ಒಂದು ನಿಲುವು. ಇನ್ನೊಂದ್ ಕಡೆ ಅವನ ದೃಷ್ಟಿಯಲ್ಲಿ ಇಲ್ಲಿ ಮಗು ರಶೀದನದು. ನೋಡಿ, ಮಹಮ್ಮದ್ ಖಾನನ ದೃಷ್ಟಿಕೋನ ಇದೆಯಲ್ಲ, ಮಗು ರಶೀದನದು. ಅದರ ಜವಾಬ್ದಾರಿ ಅವನದು. ಅವನ ಖರ್ಚಿಲ್ಲದೆ ತಾವು ಇಷ್ಟು ದಿನ ಅದನ್ನ ಸಾಕಿದ್ದೇ ದೊಡ್ಡದು. ನೋಡಿ, ಆ ಮಗುನ ಇಲ್ಲಿವರೆಗೂ ನಾವು ಸಾಕಿದ್ದೇ ದೊಡ್ಡದು. ಯಾಕೆಂದ್ರೆ ಅವನೇನು ಖರ್ಚು ಮಾಡಿಲ್ಲ, ನಮ್ ಖರ್ಚಿಂದ ಸಾಕಿದೀವಿ ಅಂತಕ್ಕಂಥದ್ದು. ಹಾಗೇನೆ ಅವನ ಜವಾಬ್ದಾರಿ. ಇನ್ನೊಂದ್ ಕಡೆ
ಮಗುವಿಗೂ ನಾದಿರಾಗೂ ಹೆಚ್ಚಿನ ಸಂಬಂಧವೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೇನೆ. ಹಾಗೆ ಅವಳ ತಂದೆ ಇಲ್ಲಿ ಎಲ್ಲ ಒಂದ್ ಕಡೆ ನಿನಗೆ ಗಂಡ ಬೇಡ ಅಥವಾ ನಿನಗೆ ಆ ಗಂಡ ಬೇಡ, ನಾವು ಬೇರೆ ಗಂಡನ್ನ ತರುತ್ತೇನೆ ಎಂದರೆ ಆಕೆ ಅದು ಒಪ್ಪಿಕೊಳ್ಳಬೇಕು. ನೋಡಿ, ಆ ತರದ ಒಂದು ವ್ಯವಸ್ಥೆ ಇದೆ ಇಲ್ಲಿ. ನೋಡಿ, ತಂದೆ ಆ ಗಂಡ ಬೇಡ, ನಾನು ಬೇರೆ ಗಂಡನನ್ನ ತರ್ತೀನಿ, ಬೇರೆ ವ್ಯಕ್ತಿ ಜೊತೆ ನಿನ್ನನ್ನ ಮದುವೆ ಮಾಡ್ತೀನಿ ಅಂತಂದ್ರೆ ನಾದಿರ ಒಪ್ಕೋಬೇಕಾಗಿತ್ತು. ಆ ತರದ ಒಬ್ಬ ಹಠ ಸ್ವಭಾವಿ ಯಾರಪ್ಪ ಅಂತಂದ್ರೆ ಮಹಮ್ಮದ್ ಖಾನ್. ಗಂಡ ಹೆಂಡತಿಯರ ಸಂಬಂಧ ಕೂಡ ಅಷ್ಟೇ. ನೋಡಿ, ನಾನು ಹೆಂಡತಿಯನ್ನ ಬಿಟ್ಟೆ ಎಂದು ಇವನ್ ಪ್ರಕಾರ, ಯಾರು ಮಹಮ್ಮದ್ ಖಾನನ ನಿಲುವುಗಳು ಅಷ್ಟೇ ಇದು, ಇವನ್ ಪ್ರಕಾರ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಗಂಡ ಹೆಂಡತಿಯರ ಸಂಬಂಧ ಏನಪ್ಪಾ ಅಂತಂದ್ರೆ ಅವರು 3 ಬಾರಿ ತಲಾಖನ್ನ ಹೇಳಿದರೆ, ತಲಾಕ್ ಅಂತ 3 ಬಾರಿ ಹೇಳಿದ್ರೆ ಅಲ್ಲಿಗೆ ಅವರ ಸಂಬಂಧ ಮುಗಿದೋಯ್ತು ಅನ್ನುವಂತಹ ಒಂದು ನಿಲುವಿದೆ ಇವನಲ್ಲಿ. ಆ ಕ್ಷಣದಿಂದ ಅವನ್ಯಾರೋ ಅವಳ್ಯಾರೋ ಅನ್ನುವಂತಹದ್ದು, ಅವನು ತಂದ ಬಟ್ಟೆ ಅಥವಾ ಈ ವಸ್ತುಗಳು ಎಲ್ಲವನ್ನು ಕೂಡ ಮತ್ತೆ ವಾಪಸ್ ಕೊಡ್ತಕ್ಕಂಥದ್ದು. ಹಾಗೆ ವಿಚ್ಛೇದನ ನೀಡಿದ ಬಳಿಕ ಆತನ ಇಲ್ಲಿ ಪರಪುರುಷನಾಗುತ್ತಾನೆ. ನೋಡಿ, ಇವನ ಪ್ರಕಾರ ಏನಪ್ಪಾ ಅಂದ್ರೆ ವಿಚ್ಛೇದನ ನೀಡ್ಬಿಟ್ರೆ ಅವನು ಪರಪುರುಷನಾಗ್ತಾನೆ, ಬೇರೆ ವ್ಯಕ್ತಿ ಆಗ್ಬಿಡ್ತಾನೆ, ಅವನಿಗೂ ಆ ಹೆಂಡತಿಗೂ ಸಂಬಂಧ ಇರೋದಿಲ್ಲ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಆಮೇಲೆ 3 ತಿಂಗಳು ಕಳೆದರೆ ಅವಳು ಬೇರೊಬ್ಬನನ್ನ ವಿವಾಹವಾಗಬಹುದು. ನೋಡಿ, ಮಹಮ್ಮದ್ ಖಾನ್ ಹೇಳ್ತಾ ಇದ್ದಾನೆ, ತಲಾಕ್ ನೀಡಿದ್ಮೇಲೆ ಅವನು ಯಾರೋ ಇವಳು ಯಾರೋ, ಹಾಗೇನೆ 3 ತಿಂಗಳು ಕಳೆದ ಮೇಲೆ ಇವಳು ಇನ್ನೊಂದು ಮದುವೆಯನ್ನ ಬೇರೊಬ್ಬನ ವ್ಯಕ್ತಿಯ ಜೊತೆ ವಿವಾಹವಾಗ್ಬೋದು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾನೆ. ಆ ಗಂಡನಿಂದ ಆಕೆ ಗರ್ಭಿಣಿಯಾಗಿದ್ದಾಳೆ ಎಂದು ಖಚಿತಪಡಿಸಿಕೊಳ್ಳುವುದಕ್ಕಾಗಿ 3 ತಿಂಗಳ ಅವಧಿ. ನೋಡಿ, ತಲಾಖನ್ನ ನೀಡಿದ ನಂತರ ಯಾಕೆ ಈ ಒಂದು ಮುಸ್ಲಿಂ ಧರ್ಮದಲ್ಲಿ ಇಲ್ಲಿ ನಾವು ಗಮನಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ 3 ತಿಂಗಳು ಇಲ್ಲಿ ಸಮಯವನ್ನು ತೆಗೆದುಕೊಳ್ತಾರೆ ಅಂತಂದ್ರೆ, ಆ ವ್ಯಕ್ತಿಯಿಂದ ಅಂದ್ರೆ ಮೊದಲು ಮದುವೆ ಆಗಿರ್ತಕ್ಕಂತಹ ಈಗ ತಲಾಖನ ನೀಡುವಂತ ವ್ಯಕ್ತಿಯಿಂದ ಅವಳು ಏನಾದ್ರೂ ಗರ್ಭಿಣಿ ಆಗ್ಬಿಟ್ರೆ ಅಂತ ಹೇಳಿ 3 ತಿಂಗಳು ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಆ 3 ತಿಂಗಳ ಒಳಗಡೆ ಅವಳು ಗರ್ಭಿಣಿ ಆಗ್ಲಿಲ್ಲ ಅಂತ ಅಂದ್ರೆ ಆಗ 2ನೇ ಮದುವೆಗೆ ಆ ಮಹಿಳೆಯನ್ನ 2ನೇ ಮದುವೆ ಮಾಡುವಂತಹ ಒಂದು ಸಂದರ್ಭಗಳು ಕೂಡ ಇಲ್ಲಿವೆ ಅಂತ ಮಹಮ್ಮದ್ ಖಾನೆ ಅನ್ನೋ ಪಾತ್ರದಲ್ಲಿ ಇಲ್ಲಿ ಲೇಖಕಿಯವರು ಹೇಳ್ತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಮಹಮ್ಮದ್ ಖಾನ್ ಅಂತೂ ಪ್ರಕೃತಿಯಲ್ಲಿ ನಂಬಿಕೆ ಇಡದ ಪುರುಷರಲ್ಲಿ ಎಲ್ಲ ಒಂದ್ ಕಡೆ ಮಾತ್ರ ನಂಬಿಕೆ ಇಟ್ಟಿರ್ತಕ್ಕಂಥ ಏನಪ್ಪಾ ಅಂದ್ರೆ ಹೆಣ್ಣಿನಲ್ಲಿ ನಂಬಿಕೆ ಇಲ್ಲ ಇವನಿಗೆ, ಬರೀ ಪುರುಷರಲ್ಲಿ ಮಾತ್ರ ಒಂದು ನಂಬಿಕೆ ಇದೆ, ಪುರುಷರ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು. ಆದ್ದರಿಂದಲೇ ಅವನು ಇದು ಅನಿರೀಕ್ಷಿತವಾಗಿದ್ದರೂ ಕೂಡ, ಅಸಂಭವ ಆಗಿದ್ದರೂ ಕೂಡ ಇವನು ಇಂತಹ ಘಟನೆಗಳು ಈ ಊರಲ್ಲಿ ದಿನನಿತ್ಯ ನಡೀತಾ ಇದೋ ಇದೆಲ್ಲವೂ ಕೂಡ ಮಹಮ್ಮದ್ ಖಾನನಿಗೆ ಮಾಮೂಲಾಗ್ಬಿಟ್ಟಿತ್ತು. ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಯೋಚನೆಯನ್ನ ಮಾಡುವಂತಹ ಒಂದು ವಿಚಾರ ಬೇಕಾಗಿರ್ಲಿಲ್ಲ ಅವನಿಗೆ ಅಂತಕ್ಕಂಥದ್ದು. ಅಂತಹ ವ್ಯಕ್ತಿ ಈ ತರದ ನೋಡಿ, ಒಂದು ವೇಳೆ ರಶೀದ್ ತಲಾಖನ್ನ ಕೊಟ್ಬಿಟ್ರೆ, ನೋಡಿ ಮಹಮ್ಮದ್ ಖಾನ್ ಹೇಳ್ತಾನೆ, ರಶೀದ್ ತಲಾಖನ್ನ ಕೊಟ್ಬಿಟ್ರೆ ಖಂಡಿತ ಕೊಟ್ಬಿಟ್ರೆ ಇನ್ನೊಬ್ಬರನ್ನ ಹುಡುಕುವುದು ಇಲ್ಲಿ ಯಾರು ಸಿಕ್ಕಿಯೇ ಸಿಗುತ್ತಾರೆ. ನೋಡಿ, ಇನ್ನೊಬ್ಬರನ್ನ ಹುಡುಕುವುದು ಇಲ್ಲಿ ಕಷ್ಟವೇ ಅಲ್ಲ, ಯಾರಾದ್ರೂ ಸಿಕ್ಕೇ ಸಿಗ್ತಾರೆ. ಹೆಂಡತಿ ಮಕ್ಕಳಿರುವಂತಹವರು ಖಂಡಿತ ಸಿಕ್ಕೇ ಸಿಗ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಯಾರೋ ಒಂದ್ ಕಡೆ ಅವರು ಕೂಡ ತಲಾಖನ್ನ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ಮಕ್ಕಳಿರ್ತಕ್ಕಂಥ ವ್ಯಕ್ತಿ ಸಿಕ್ಕೇ ಸಿಗ್ತಾನೆ ಅಂತಹ ಯಾರೊಬ್ಬನೊಂದಿಗೆ ನಿನ್ನ ವಿವಾಹವನ್ನ ಮಾಡಿದರಾಯಿತು ಎಂಬುದು ಮಹಮ್ಮದ್ ಖಾನನು ಇಲ್ಲಿ ಹೆಣ್ಣಿನ ಬಗ್ಗೆ ಅಥವಾ ನಾದಿರಳ ಬಗ್ಗೆ ಹೊಂದಿರ್ತಕ್ಕಂತಹ ಒಂದು ನಿಲುವು ಅಂತಕ್ಕಂತಹದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಭಾಗ 7ರ ವಿಚಾರ. ಮುಂದಿನ ವಿಚಾರದಲ್ಲಿ ಪ್ರಶ್ನೆಗಳ ಜೊತೆ ಮತ್ತೆ ಕಾದಂಬರಿಯನ್ನ ಮುಂದುವರ್ಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ. ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ.